ನೀರಾವರಿ ಹಕ್ಕೊತ್ತಯ ಸಮಾವೇಶವನ್ನು ಪರಮ ಪೂಜ್ಯರು ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನ ಮಾಡ್ಕೊಂಬತಕ್ಕಂತ ದಿನದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಇವತ್ತು ನೀರಾವರಿಯ ಒಂದು ಶಕ್ತಿಯನ್ನ ಈ ತಾಲೂಕಿಗೆ ತಂದುಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕಾಯ್ತು. ಈಗಾಗಲೇ ನಮ್ಮ ನರಸಿಂಹಮೂರ್ತಿ ಮಾಸ್ಟರ್ ಹೇಳಿ 2005ನೇ ಇಸ್ವಿನಲ್ಲಿ ಈ ಒಂದು ತಾಲೂಕಿಗೆ ಯಾವುದೇ ಯೋಜನೆಗಳಿಂದಲೂ ಕೂಡ ನೀರು ಬರ್ತಕ್ಕಂತ ಲಕ್ಷಣಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ಪರಮ ಪೂಜ್ಯರ ಒಂದು ದಿವ್ಯ ದೃಷ್ಟಿ, ಅವರ ಒಂದು ಪರಿಕಲ್ಪನೆ, ಈ ಒಂದು ಬಯಲುಸೀಮೆಯ ಪ್ರದೇಶಕ್ಕೆ ಶ್ರೀಮಠದಿಂದ ಏನಾದ್ರೂ ಕೂಡ ಒಂದು ಹೊಸ ಚೈತನ್ಯವನ್ನ, ಶಕ್ತಿಯನ್ನ ಈ ಭಾಗದ ರೈತರಿಗೆ ನಾನು ಕೊಡಬೇಕು ಎಂಬುದ್ರ ಮುಖಾಂತರ ಈ ಒಂದು ಹೇಮಾವತಿಯ ನೀರನ್ನ ಈ ಮೊದಲೂರು ಕೆರೆಗೆ ಬಿಡಬಹುದು, ಅದಕ್ಕೆ ಸರ್ಕಾರ ಇವತ್ತು ಆ ಪ್ರಯತ್ನವನ್ನ ಮಾಡಬೇಕು ಎಂಬ ಒಂದು ಒತ್ತಾಯವನ್ನ ತಮ್ಮ ಹುಟ್ಟುಹಬ್ಬದ ಪ್ರತಿ ವರ್ಷದಲ್ಲೂ ಕೂಡ ಅದನ್ನ ಒತ್ತಡವನ್ನ ಏರೋದಕ್ಕೆ ಪ್ರಯತ್ನ ಮಾಡಿದ್ರು. ಅವರ ಒಂದು ಪ್ರತಿಫಲವಾಗಿ ಇವತ್ತು ನಮಗೆ ಏನು ಆ ಹೇಮಾವತಿಯ ಜೊತೆಗೆ ಇವತ್ತು ಭದ್ರಾ ಇರ್ತಕ್ಕಂಥದ್ದಿರ್ಬೋದು, ಎತ್ತಿನಹೊಳೆ ಇರ್ತಕ್ಕಂಥದ್ದಿರ್ಬೋದು, ಇವತ್ತು 3 ಯೋಜನೆಗಳಿಂದಲೂ ಕೂಡ ಈ ಸಿರಾ ತಾಲೂಕಿಗೆ ಇವತ್ತು ನೀರನ್ನು ಒದಗಿಸ್ತಕ್ಕಂತ, ನೀರು ಬರ್ತಕ್ಕಂತ ಎಲ್ಲ ಲಕ್ಷಣಗಳು ಕೂಡ ಇವತ್ತಿದ್ದಾರೆ. ಈಗಾಗಲೇ ಆ ನೀರನ್ನು ನಾವೆಲ್ಲರೂ ಕೂಡ ಇವತ್ತು ಅದನ್ನು ನಾವು ಬಳಸ್ಕೊಂತಲೂ ಕೂಡ ಇದ್ದೀವಿ. ಇವತ್ತು ಏನ್ ಶ್ರೀಮಠ ಇವತ್ತು ಈ ಪರಮ ಪೂಜ್ಯರು ಸುಮಾರು 46 ವರ್ಷಗಳಲ್ಲೇ ಕೂಡ ಇಡೀ ರಾಜ್ಯದ ಎಲ್ಲ ರೈತರ ಒಂದು ರೀತಿ ಭಾಗ್ಯ ದೇವರಾಗಿದ್ದಾರೆ. ಯಾಕೆಂದ್ರೆ ಎಲ್ಲ ರೈತರಿಗೂ ಕೂಡ ಒಂದು ನೀರಾವರಿ ವಿಚಾರ ಬಂದ್ರೆ ಇವತ್ತು ಸಿರಾ ತಾಲೂಕು ಅಷ್ಟೇ ಸೀಮಿತವಾಗಿಲ್ಲ, ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಇವತ್ತು ರೈತರು ಏನಾದ್ರೂ ಕೂಡ ಒಬ್ಬ ಮಠದ ಸ್ವಾಮೀಜಿಗಳನ್ನ ಇವತ್ತು ಒಂದು ಹೋರಾಟಕ್ಕೆ ಬಳಸ್ಕೊಳ್ತಾರೆ ಅಂದ್ರೆ ಅದು ನಮ್ಮ ಪರಮ ಪೂಜ್ಯರನ್ನ ಮಾತ್ರ. ನೋಡಿ, ಯಾವುದೇ ಒಂದು ನೀರಾವರಿಗೆ ಸಂಬಂಧಪಟ್ಟಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆ ಆದ್ರೆ ಅದಕ್ಕೆ ನಮ್ಮ ಪರಮ ಪೂಜ್ಯರು ಕೂಡ ಅಲ್ಲಿ ಹಾಜರಿರ್ತಾರೆ. ಯಾಕೆಂದ್ರೆ ರೈತರ ಪರವಾಗಿ ನಾನು ನಿಲ್ತೇನೆ, ಆ ರೈತರಿಗೆ ನಾನು ಏನಾದ್ರೂ ಕೂಡ ಒಂದು ಶಕ್ತಿಯನ್ನ ತುಂಬ್ತೀನಿ, ಮತ್ತು ಏನು ಎಲ್ಲೆಲ್ಲಿ ಬಯಲುಸೀಮೆಯ ಪ್ರದೇಶಗಳಿಗೆ ನೀರನ್ನು ಹರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಎಂಬ ಒಂದು ಅವರ ಕಲ್ಪನೆ ಇವತ್ತು ನಿಜಕ್ಕೂ ಕೂಡ ಯಶಸ್ವಿ ಆಗ್ತದೆ.